ಹಾಯ್ ವೆಲ್ಕಮ್ ಬ್ಯಾಕ್ ಟು ಯಶ್ ಕೂಡ ಯೂಟ್ಯೂಬ್ ಚಾನಲ್. ಇವತ್ತು ಟೈಮ್ ಆಲ್ರೆಡಿ 4 4 ಕಾಲು ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ 5 ಕಾಲು ಆಗೈತೆ ಟೈಮು. ಇವತ್ತು ತುಂಬ ಬೇಜಾರಾಗ್ತಿತ್ತು, ಅದಕ್ಕೆ ವಿಡಿಯೋ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಯಾಕೆಂದರೆ ನನ್ನ ಮಕ್ಕಳಿಬ್ರು ಮಲ್ಕೊಂಡವ್ರೆ. ಅವನು ನನ್ನ ಮಗ ಸ್ಕೂಲಿಂದ ಬಂದ, ಹೋಮ್ವರ್ಕ್ ಮಾಡು ಅಂತಂದರೆ ನನಗೆ ನಿದ್ದೆ ಬರ್ತೈತೆ ಅಮ್ಮ ಅಂತ ಹೇಳ್ದ. ಹಾಗಾಗಿ ಅವನು ಇಲ್ಲಿ ಹೋಮ್ವರ್ಕ್ ಹಾಕು, ಇಲ್ದೇ ಇರೋ ನಿದ್ದೆ, ಕಾಲು ನೋವು, ಕೈ ನೋವು, ಹೊಟ್ಟೆ ನೋವು, ಇರೋ ಬರೋವೆಲ್ಲ ಬಂದಿರ್ತವೆ ಇವನ್ಗತ್ತೂ. ನನ್ನ ಮಗಳು ಅವಳು ಕೂಡ ಮಲಗಿದ್ದಾಳೆ. ಇನ್ನೇನು ಅವಳು ಕೂಡ ಎದ್ದೇಳ್ತಾಳೆ ಅಷ್ಟರಲ್ಲಿ ವಿಡಿಯೋ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೆ. ಆ್ಯಕ್ಚುಲಿ ನಂಗೆ ಯಾಕೋ ಸ್ವಲ್ಪ ಗೊತ್ತಾಗ್ತೈತೆ ನನಗೆ 1 ಡೇ 2 ಡೇ ಒಳಗಡೆ ಫೀವರ್ ಬರ್ಬೋದು ಅಂತ. ಏನು ನನ್ನ ಮಗುಂಗೆ ಕೋಲ್ಡ್ ಆಗಿತ್ತು, ಅವನಿಂದ ಪಾಪುಗೂ ಕೂಡ ಆಗಿತ್ತು. ಅದಾದ್ಮೇಲೆ ಯಾಕೋ ನನಗೆ ಈ ಥರ ಸಿಂಪ್ಟಮ್ಸ್ ಅನ್ನಿಸ್ತೈತೆ, ಮೂಗೆಲ್ಲ ಕಟ್ತಂಗೆ ಅನ್ನಿಸ್ತೈತೆ. ಪಕ್ಕ 1-2 ಡೇಸ್ ಒಳಗಡೆ ಜ್ವರ ಮಿಸ್ ಇಲ್ಲ, ಬಂದೇ ಬರುತ್ತೆ. ನಾನು ನಿಮ್ಗೊಂದು ಹಣ್ಣು ತೋರಿಸ್ತೀನಿ. ಈ ಹಣ್ಣು ನಿಮ್ಗೆ ಗೊತ್ತಿದೆಯಾ ಅಂತ ಹೇಳಿ. ಯಾಕೆಂದರೆ ಒಂದು ಹೊಸ ಫ್ರೂಟ್ಗಳು ಬರುತ್ತಲ್ಲ ಮಾರ್ಕೆಟ್ಗೆ, ಅವಾಗೆಲ್ಲ ನಮ್ಮ ಮನೆಯವರು ಮನೆಗೆ ಅಂತ ಹೇಳ್ತಾ ಇರ್ತಾರೆ ಟ್ರೈ ಮಾಡೋಕ್ಕೆ ಅಂತ ಹೇಳಿ. ನನಗೂ ತುಂಬಾ ಇಷ್ಟ ಹೊಸ ಹೊಸ ಫ್ರೂಟ್ಗಳೆಲ್ಲನೂ ಟೇಸ್ಟ್ ಮಾಡೋದು ಅಂತಂದರೆ. ಬಟ್ ಈ ಟೈಮು ನಂಗೆ ಈ ಫ್ರೂಟ್ ಟೇಸ್ಟ್ ನಿಜವಾಗ್ಲೂ ಇಷ್ಟ ಆಗಿಲ್ಲ. ಆದರೆ ಇದೇನು ಅಂತಲೂ ಗೊತ್ತಾಗಲಿಲ್ಲ. ನಾನು ಅಂದ್ಕೊಂಡೆ ಇದ್ರ ಶೇಪ್ ನೋಡಿ ಆ್ಯಪಲ್ ಅಂತ ಅಂದ್ಕೊಂಡೆ, ಬಟ್ ಟೇಸ್ಟ್ ನೋಡಿ ಇದು ಆ್ಯಪಲ್ ಅಲ್ಲ ಅಂತ ಗೊತ್ತಾಯಿತು. ಆ್ಯಕ್ಚುಲಿ ಅಂದ್ಕೊಂಡೆ ವಿಡಿಯೋನ ಪಾಪು ಇದ್ದಳಷ್ಟು ಮಾಡೋಣ ಅಂತ, ಬಟ್ ಅವಳಂತೂ ಇದ್ದಿದ್ದಾಳೆ. ಆಮೇಲೆ ಈ ಫ್ರೂಟ್ ಏನು ಗೊತ್ತಾ, ಇದು ಕಟ್ ಮಾಡೋಕ್ಕಾಗಲ್ಲ. ಲೈಕ್ ಮಧ್ಯದಲ್ಲಿ ಬೀಜ ಇರುತ್ತಲ್ಲ, ಅದು ಸೀಡ್ಸು, ಅದು ಸ್ವಲ್ಪ ಮ್ಯಾಂಗೋದು ಒಂದು ಥರ ಕಟ್ ಮಾಡೋಕ್ಕಾಗಲ್ವಲ್ಲ, ಓಟೆ ಇರುತ್ತಲ್ಲ ಆ ಥರ ಟೈಪಲ್ಲಿ ಐತೆ. ಇದನ್ನು ಬೈ ಮಿಸ್ಸಾಗಿ ಕಟ್ ಮಾಡ್ತೀವಿ ಅಂದರೆ ಹಿಂಗೆ ಸೈಡಲ್ಲಿ ಹಿಂಗೆ ರೀತಿ ಸೈಡಲ್ಲಿ ಕಟ್ ಮಾಡ್ಕೋಬೇಕು ಅನಿಸುತ್ತೆ. ಅದಕ್ಕೆ ಕಟ್ ಮಾಡೋಕ್ಕಾಗಲ್ಲ ಇದನ್ನು. ಸೇಮ್ ಟೊಮೊಟೊ ತಿಂದಂಗೆ ಅನಿಸುತ್ತೆ ಇದು. ನಿಮ್ಗೇನಾದ್ರು ಗೊತ್ತಿರೋ ಕಮೆಂಟ್ ಮಾಡಿದ್ದು ಏನು ಫ್ರೂಟು ಅಂತ. ಫಸ್ಟ್ ಟೇಸ್ಟು ಟೊಮೆಟೊ ತಿಂದಂಗೆ, ತಿಂತ ನೆಲ್ಲಿಕಾಯಿ ಫ್ಲೇವರ್ ಕೊಡುತ್ತೆ, ಬೆಟ್ಟದ ನೆಲ್ಲಿಕಾಯಿ ಫ್ಲೇವರು. ಸದ್ಯ ಇದನ್ನು ಜಾಸ್ತಿ ಹಣ್ಣು ತಂದಿಲ್ಲ. ಇದೇನು ಅಂತ ತುಂಬ ಚೆನ್ನಾಗೈತೆ ಅಂತ ಹೇಳೋ ಆಗಿಲ್ಲ, ಅಷ್ಟಕ್ಕಷ್ಟೇ. ಬಟ್ ಇದು ಓಕೆ, ರಾಂಬುತಾನ್ ಓಕೆ. ಇದಕ್ಕಿಂತ ಲಿಚ್ಚಿ ಹಣ್ಣು ಬೆಟರ್ ಆಗಿರುತ್ತೆ. ಓಕೆ ಅಂತ ಏನು ಚೆನ್ನಾಗಿಲ್ಲ ಅಂತಾನು ಹೇಳಂಗಿಲ್ಲ, ಚೆನ್ನಾಗೈತೆ, ಓಕೆ. ಲಿಚ್ಚಿ ಟೇಸ್ಟ್ ಚೆನ್ನಾಗಿರುತ್ತೆ. ಅವಳಿಗೆ ತಿನ್ನೋಕ್ಕೆ ಏನಾದ್ರು ಕೈ ಕೊಟ್ಟರೆ ತಿನ್ನೋಕ್ಕೇನು ಕೊಡೋಲ್ಲ. ಇನ್ನೊಂದು 20 ಡೇಸು 6 ಮಂತ್ ಆಗೋವರೆಗೂ ಬೈ ಮಿಸ್ಸಾಗಿ ಏನಾದ್ರು ಕೊಟ್ಟರೆ ಇಟ್ಕೊಳ್ಳೋದಕ್ಕೆ ಅಂತ ಡೈರೆಕ್ಟ್ ಬಾಯೊಳಗಡೆ ಹಾಕತ್ತಾಳೆ. ಅವಳು ಕ್ಯಾಮ್ರಾನೇ ಅಬ್ಸರ್ವ್ ಮಾಡ್ತಿದ್ದಾಳೆ. ಯಾರದು? ನೀನೇನದು? ನಿಮಗೆ ಬೀಜ ನೋಡಿದ್ಮೇಲೆ ನೆನಪಾಯ್ತು, ನಾನು ಗಿಡ ಮಾಡೋಣ ಅಂತೇಳಿ ಇದು ಸೀಡ್ಸ ರೂಟ್ ಬರಲಿ ಅಂತ ಹೇಳಿ ಇಟ್ಟಿದೆ. ಅದು ಮರ್ತೇ ಹೋಗ್ಬಿಟ್ಟಿದ್ದೀನಿ, ತೆಗ್ದು ನೋಡಿ ಇಲ್ಲ ಅದು ಏನಾಗೈತೆ ಅಂತವ. ಅಪೋಸಿಟ್ ಆ್ಯಕ್ಚುಲಿ ಜೆಂಡರು ಬೇರೆ ಥರ ಹುಟ್ಟಬೇಕಾಯ್ತು. ಅಪೋಸಿಟ್ ಅಂದರೆ ಅವಳು ಇವನಾಗಬೇಕಾಯ್ತು, ಇವಳು ಅವನಾಗಬೇಕಾಯ್ತು, ಆ ಥರ ಹುಟ್ಟಿದ್ದಾರೆ. ಇವಳಿಗೆ ಸ್ವಲ್ಪ ಕೂದಲೆಲ್ಲ ಏರ್ ಕಮ್ಮಿ, ಅವನಿಗೆ ಫುಲ್ ಕೂದಲು ಚೆನ್ನಾಗಿತ್ತು ಅವನಿಗೆ. ಮತ್ತು ಇವಳು ತುಂಬ ಸಣ್ಣ, ನನ್ನ ಮಗ ಫುಲ್ಲು ಹಂಗೆ ಒಳ್ಳೆ ಭೀಮ ಇದ್ದಂಗಿದ್ದ, ಚೆನ್ನಾಗಿದ್ದ ಅವನು ಒಳ್ಳೆ ಚಿಕ್ಕದಲ್ಲಿ. ಇವಳು ಒಂಥರ ಗೊಂಬೆ ಮರಿ ಕಂಡಂಗೆ ಕಾಣುತ್ತೆ ನೋಡೋಕ್ಕೆ, ಚಿಕ್ಕಕ್ಕೆ ಸಣ್ಣ ಪುಟಾಣಿಗೈತೆ.
ಆಕ್ಚುಲಿ ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡಿದ್ದು ನಾನು ಇವತ್ತೇನ್ ವಿಡಿಯೋ ಮಾಡೋಣ ಅಂತ ಅನ್ಕೊಂಡಿದ್ದೆ ಅಂದ್ರೆ ಜ್ಯುವೆಲರಿ ಕಲೆಕ್ಷನ್ ವಿಡಿಯೋ ಮಾಡೋಣ ಅಂತ ಅನ್ಕೊಂಡಿದ್ದೆ, ಗೋಲ್ಡ್ ಕಲೆಕ್ಷನ್ ಮಾಡೋಣ ಅಂತ ಹೇಳಿ. ಆಮೇಲೆ ಅದಕ್ಕೆ ಇವಾಗ ಆಲ್ರೆಡಿ ಟೈಮ್ ಆಗೋಗೈತೆ, ಮತ್ತೆ ಇವಾಗ ಮೋಡ ಎಲ್ಲ ಜಾಸ್ತಿ ಇರೋದ್ರಿಂದ ಬೆಳಕು ಕೂಡ ಸ್ವಲ್ಪ ಕಡಿಮೆನೆ, ಮತ್ತೆ ವಿಡಿಯೋ ಕ್ಲಾರಿಟಿ ಕೂಡ ತುಂಬಾ ಕಡಿಮೆ ಆಗುತ್ತೆ ಅಂತ ಹೇಳಿ ಅಷ್ಟರಲ್ಲೂ ಕೂಡ ನನ್ನ ಮಗಳು ಎದ್ದೇ ಬಿಟ್ಲು. ಟ್ರೈಪೋಡ್ ತರ್ಸಾದ್ಮೇಲೆ ಮಾಡೋಣ ಅಂತ ಹೇಳಿ ಸುಮ್ಮನೆ ಆದೆ. ಇವಾಗ ಹಾಕಿದ್ರು ಕೂಡ ಅಂತ ಕ್ಲಾರಿಟಿ ಕಾಣಲ್ಲ ವಿಡಿಯೋದಲ್ಲಿ ಅಂತ ಹೇಳಿ ಸುಮ್ಮನೆ ಹಾಕಿದ್ದು. ಇನ್ನೊಂದು ಟೈಮ್ ಯಾವಾಗಲಾರ ನೆಕ್ಸ್ಟ್ ಮಾಡೋಣ ಅಂತ ಸುಮ್ಮನೆ ಹಾಕಿದ್ದೀನಿ. ಏನಾದ್ರೂ ಲೈಕ್ ಏನಾದ್ರೂ ಈ ತರ ಪಿಕ್ಚರ್ಸ್ ಇರೋಂತ ಬಟ್ಟೆಗಳೇನಾರ ಹಾಕಿದ್ರೆ ಅವಳಿಗೆ ಡ್ರೆಸ್ಗಳನ್ನ ಫಸ್ಟ್ ಹಿಂಗೆಲ್ಲ ನೋಡ್ಕೊತಾಳೆ, ಇಟ್ಕೊಂಡು ಇಲ್ಲೆಲ್ಲ ನೋಡ್ಕೊತಾಳೆ, ಯಾವ ಪ್ಯಾಂಟ್ ಹಾಕಿದಾರೆ ಅಂತ ನೋಡ್ಕೊತಾಳೆ. ಬಟ್ಟೆ ಮಾತ್ರ ನೋಡ್ಕೊತಾಳೆ ಯಾವ್ದಿಕ್ಕಿದ್ದಾರೆ ಅಂತ ಹೇಳಿ ನೀಟಾಗಿ ಎಳ್ಕೊಂಡ್ ನೋಡುತ್ತೆ. ಇವಾಗ್ಲೇನೆ ಇನ್ನು 5.5 ಮಂತು, ಇವಾಗ್ಲೇ ಅದಕ್ಕೆ ಯಾವ ಬಟ್ಟೆ ಇಕ್ಕಿದ್ದಾರೆ ಅನ್ನೋ ಕ್ಯೂರಿಯಾಸಿಟಿ ಅದಕ್ಕೆ. ನಾನಂತ ಅನ್ಕೊಂಡೆ ಪಾಪು ಇದ್ದಳು ಅಷ್ಟರಲ್ಲಿ ನಂದೇ ಆದಂತ ಟೈಮ್ ಕೊಟ್ಕೊಳ್ಳೋಣ, ಕಾಫಿ ಕುಡಿಯೋಣ ಮಾಡ್ಕೊಂಡು ಅಂತ ಅನ್ಕೊಂಡೆ. ಅಷ್ಟರಲ್ಲಿ ಮಗು ಎದ್ದಾಯ್ತು. ಸ್ವಲ್ಪ ಹೊತ್ತು ಅವಳನ್ನು ಕೂಡ ವಾಕ್ ಮಾಡ್ಸೋಣ ಆಚೆ. ತುಂಬಾ ಗಾಳಿ ಇರೋದ್ರಿಂದ ಅವಳನ್ನ ಆಚೆ ಕರ್ಕೊಂಡೇ ಬಂದಿರಲಿಲ್ಲ. ಅವಳಿಗೂ ಯಾವಾಗ್ಲೂ ಗೊರ ಅಂದ್ರೆ ಕೋಲ್ಡ್ ಯಾವಾಗ್ಲೂ ಗೊರ ಅಂತಾನೆ ಇರ್ತಾಳೆ ಅಂತ ಹೇಳಿ ಅವಳು ವಾಕ್ ಮಾಡಿಸೇ ಇರಲಿಲ್ಲ. ಹಾಗಾಗಿ ಇವತ್ತು ಸ್ವಲ್ಪ ಹಂಗೆ ನನಗೂ ವಾಕ್ ಆದಂಗೆ ಆಗುತ್ತೆ, ಅವಳಿಗೂ ವಾಕ್ ಆದಂಗೆ ಆಗುತ್ತೆ ಅಂತ ಹೇಳಿ ಆಚೆ ಕರ್ಕೊ ಬಂದಿದ್ದೀನಿ ವಾಕ್ ಮಾಡ್ಸೋಣ ಅಂತ ಹೇಳಿ. ಅದ್ ನಿಮ್ ಮನೇಲಿ ಒಂಥರ ವಿಡಿಯೋ ಮಾಡಕ್ ವೈಟ್ ಅದಿದ್ದು ಬ್ರೈಟ್ ಆಗಿ ಕಾಣಿಸ್ತೈತೆ, ನಮ್ಮ ಮನೇಲಿ ಡಲ್ ಆಗಿ ಕಾಣಿಸ್ತಾ ಇರ್ತದೆ. ತಡ್ರಿ ಬ್ಯಾಕ್ ಕ್ಯಾಮ್ರಾದಲ್ಲಿ ಇದ್ರಲ್ಲಿ ಸಾಕಾಗ್ತದೆ.